everyone fine. ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗದ ಮೊರೆ ಹೋಗಿದ್ರು. ಈ ನವಚಂಡಿಕಾ ಯಾಗಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ದರ್ಶನ್ ಬಿಡುಗಡೆಗಾಗಿ ಚಂಡಿಕಾ ಯಾಗದ ಮೊರೆ ಹೋಗಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಶತ್ರು ಸಂಹಾರವಾಗಲಿ, ಅದೇ ರೀತಿಯಾಗಿ ಮನೆಯಲ್ಲಿ ಸಂತಸ ಮೂಡಲಿ, ಆದಷ್ಟು ಬೇಗ ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ಮುಕ್ತರಾಗಿ ಹೊರಗಡೆ ಬರಲಿ ಅಂತ ದರ್ಶನ್ ಅವರ ಪತ್ನಿ ದೇವರ ಮೊರೆ ಹೋಗಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ನೀತಿ ವೇಣುಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಗುರುಗಳನ್ನು ಮಾತನಾಡಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಆಚಾರ್ಯ ತಾಮ್ರಪರ್ಣಿಯವರು ನೋಡಿ. ಸತತ 1 ತಿಂಗಳಿಂದ ನಟ ದರ್ಶನ್ ಜೈಲಲ್ಲಿ ಇದ್ದಾರೆ. ಗಂಡನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ಇನ್ನಿಲ್ಲದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಾನೂನು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಇವತ್ತು ವಿಶೇಷವಾಗಿ ಮೂಕಾಂಬಿಕೆ ದರ್ಶನ ಜೊತೆಗೆ ಚಂಡಿಕಾ ಯಾಗ ಕೂಡ ಮಾಡಿಸಿದ್ದಾರೆ. ಈ ಚಂಡಿಕಾ ಯಾಗ ಯಾಕೆ ಮಾಡಿಸ್ತಾರೆ, ಯಾವ ಕಾರಣಕ್ಕೆ ಮಾಡಿಸ್ತಾರೆ, ಇದರಿಂದ ಆಗೋ ಫಲ ಏನು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಇದ್ದಾರೆ. ಗುರುಜಿ, ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪತ್ನಿ ಮೂಕಾಂಬಿಕೆ ದರ್ಶನ ಪಡ್ಕೊಂಡು ಚಂಡಿಕಾ ಯಾಗಕ್ಕೆ ಅಂತ ಹೋಗಿದ್ದಾರೆ. 1 ತಿಂಗಳಾಯಿತು ದರ್ಶನ್ ಜೈಲಿಗೆ ಹೋಗಿ. ಈ ಚಂಡಿಕಾ ಯಾಗ ಯಾವ ಕಾರಣಕ್ಕೆ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಇದರಿಂದ ಆಗೋ ಉಪಯೋಗ ಏನು ಅಂತ ಗುರುಜಿ? ಕಷ್ಟ ಬಂದಾಗ ತಾಳು, ಕಂಗಡದೆ ನೀ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುನ್ನ ಉಣಲುಂಟು ತಾಳು, ಸಮಾಧಾನವಾಗಿ ಇರಬೇಕು. ಇದು ಸ್ವಯಂಕೃತ ಅಪರಾಧನೋ ಅಥವಾ ದೇವರ ವಿಧಿ ಆ ರೀತಿಯಾಗಿ ನೂಕಿತವರನ್ನ 1 ತಿಂಗಳಿಂದ ಇದ್ದಾರೆ, ಸಾಕಾಗಷ್ಟು ಪರಿತಪಿಸ್ತಾ ಇದ್ದಾರೆ. ಅದಿರಲಿ, ಅದು ಒಂದು ಸಂಪೂರ್ಣವಾಗಿ ಕೋರ್ಟಿಗೂ ಅವ್ರಿಗೂ ಅವ್ರು ಮಾಡಿದ ಕಾರ್ಯಗಳಿಗೂ ಉಂಟೋ ಇಲ್ಲೋ ಅನ್ನೋ ನಿರ್ಣಯ ಮುಂದಕ್ಕಾಗತ್ತೆ. ನಮ್ಮ ಕೆಲಸ ಏನು? ಪ್ರಯತ್ನ ಸುಖವಾಗಿ ಸುರಕ್ಷಿತವಾಗಿ ನಮ್ಮ ಮನೆಗೆ ಬರಲಿ ವಾಪಸ್ ಅಂತ. ಇದರಲ್ಲಿ ಇಲ್ಲಿ ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ವಿಶೇಷವಾದ ಪೂಜೆ, ಅಲ್ಲಿ ಒಳ್ಳೆಯ ಸೂಚನೆ ಆಯಿತು ಅಂತ ಕೇಳ್ಪಟ್ಟಿದ್ದೆ. ಇದು ಚಂಡಿಕೆ ರಕ್ಷ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ, ಹಾರಕೆ ವಿಪದಾಂ ಶ್ರೇಷ್ಮೇಹೆ ಹರ್ಷ ಮಂಗಳದಾಯಿನಿ. ಹರ್ಷವನ್ನು ಉಂಟು ಮಾಡ್ತಾಳಂತೆ, ಅಂದರೆ ಮನಸ್ಸಿಗೆ ಸಂತೋಷ ಕೊಡ್ತಾಳೆ. ಆಷಾಢ ಮಾಸ ಶುಕ್ರವಾರ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸನ್ನಿಧಾನದಲ್ಲೇ ಒಂದು ದೊಡ್ಡ ಶ್ರೇಷ್ಠ. ಅದು ಯಾವತ್ತೂ ಒಂದು ತಿರುಪತಿಯಲ್ಲಿ ಆಗಲಿ ಯಾವುದೇ ಜಾಗದ ಸನ್ನಿಧಾನ ಇರುವ ಸ್ಥಳಗಳಲ್ಲಿ ನಾವು ಯಾವುದನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ, ಏನೂ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅಂಥದ್ರಲ್ಲಿ ಇವತ್ತು ಎಂಥ ಯೋಗ ಕರ್ಣ ತಿಥಿ ವಾರ ನಕ್ಷತ್ರ ಬೇಡ ಅಂದರೂ ನಮಗೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಒಂದು ಅದ್ಭುತವಾದಂಥ ಚಂಡಿಕಾ ಹೋಮ, ಭಾಳ ತುಂಬ ಹಠ, ತುಂಬ 4.5 ಗಂಟೆ ಆಗುತ್ತೆ. ಇದು ಮಿನಿಮಮ್ ಒಂದು ಹೋಮ ಮುಗಿಲಿಕ್ಕೆ 4.5 ತಾಸು ಬೇಕು. ಅನೇಕವಾದಂಥ ಸಮಿತ್ತಗಳು, ಚೆರು, ಪಾಯಸ ಇತ್ಯಾದಿಗಳು, ಅರಳು ಮತ್ತು ಎಲ್ಲ ಥರದ ನವಗ್ರಹ ಶಾಂತಿ, ಗಣಪತಿ ಪ್ರಾರ್ಥನೆ ಪ್ರತಿಯೊಂದಾಗಿ ಕಡೆಗೆ ಚಂಡಿಕಾ ಹೋಮ ಆಗ್ತದೆ. ಹಾಗಾಗಿ ಇದೊಂದು ಥರ ವಿಶೇಷವಾದ ಪ್ರಯತ್ನ. ಮತ್ತು ಹಠವಾದಿ ಚಂಡಿಕೆ, ಅದು ಎಂಥದಾದ್ರೂ ಬಿಡುವುದಿಲ್ಲ. ಅಂಥದ್ದು ಹಠವಾಗಿ ತಾನು ಒಲ್ದಳು ಅಂದರೆ ಇವರು ತಾನಾಗಿ ಆಚೆಗೆ ಬರುವ ಸಾಧ್ಯತೆಗಳು ಉಂಟು. ಯಾರೋ ವಿಚಾರದಲ್ಲಿ ಹೀಗೆ ಕೇಳ್ಪಟ್ಟೆ, ಯಾರ ಒಂದು ಸಪೋರ್ಟ್ ಇಲ್ಲದೇ ಇವರು ಹೊರಗೆ ಬರುವಂಥ ಸಾಧ್ಯತೆಗಳು ಇದೆ ಅಂತ. ಅದು ಸಪೋರ್ಟ್ ಇಲ್ಲದೆ ಅಂದರೆ ದೇವರ ಅನುಗ್ರಹ ಒಂದೇ ಇರಬೇಕು. ಹಾಗಾಗಿ ಅವ್ರ ಮನೆಯವರು ನಿಷ್ಠೆಯಿಂದ ಆ ಸ್ಥಳದಲ್ಲಿ ಪೂಜೆ ಮಾಡ್ತಿದ್ದಾರೆ, ಹೋಮ ಮಾಡ್ತಿದ್ದಾರೆ, ದೇವರನ್ನು ಬೇಡ್ಕೋತಾರೆ. ಇನ್ಯಾರು? ನಾವೆಲ್ಲ ಉಳಿದಿದ್ದೀವಿ ಅಂದರೆ ನಮ್ಮ ಹೆಂಡತಿಯರೇ ನಮಗೆ ಕಾರಣ, ಅವರೇ ನಮ್ಮನ್ನು ರಕ್ಷಣೆ ಮಾಡುವುದು. ಹಾಗಾಗಿ ರಕ್ಷಣೆಗೆ ಸಾಕಾಗಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಳ್ಳೆ ಹೋಮಗಳ ಹವನಗಳು ಆಗ್ತಿದೆ. ಇದರಿಂದ ಉತ್ತಮ ಕಾರ್ಯಗಳು ಆಗೋದಂತೂ ಖಂಡಿತ ನಿಜ. ಇದಕ್ಕೂ ಮಿತಿ ಮೀರಿದರೆ ದೇವರ ಅನುಗ್ರಹ ಇಲ್ಲ ನಮ್ಮಲ್ಲಿ ಅಂತ. ಆ ಅನುಗ್ರಹಕ್ಕೆ ಬೇಗ ಪಾತ್ರರಾಗಲಿಕ್ಕೆ ಹರ್ಷಮಂಗಳದಾಯಿಯಾದಂಥ ಚಂಡಿಕೆ ಪಾರ್ವತಿ ಇವರನ್ನು ರಕ್ಷಣೆ ಮಾಡ್ತಾಳೆ. ಗುರುಜಿ, ಅಂದರೆ ಈಗ ಚಂಡಿಕಾ ಯಾಗನ ಬೆಳಗ್ಗೆ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಆ ಥರ ಏನಾದರೂ ಮಾಡಬೇಕು ಅಂತ ಟೈಮಿಂಗ್ಸ್ ಇದೆಯಾ? ಅಂದರೆ ಶುಭ ಕಾಲ ಆ ಥರದ್ದು ಏನಾದರೂ ಇದೆಯಾ ಅಂತ? ಸನ್ನಿಧಾನದಲ್ಲಿ ರಾಹುಕಾಲ ಇಲ್ಲ, ಗುಳಿಕಾ ಕಾಲ ಇಲ್ಲ, ಯಮಗಂಡ ಇಲ್ಲ, ಏನೂ ಇಲ್ಲ, ಯಾವುದನ್ನು ನೋಡೋಂಗೂ ಇಲ್ಲ. 4.5 ತಾಸು ಆಗ್ತದೆ ಅಂದರೆ ಪುಣ್ಯಾವಚನೆ ಮುಗಿಸಿ ನವಗ್ರಹ ಶಾಂತಿಯಾಗಿ ಆಮೇಲೆ ಹೋಮಕ್ಕೆ ಇಷ್ಟು ಜಪ ಅಂತ ಮಾಡಿ, ಆ ಜಪ ಆದ ಮೇಲೆ ಕಾರ್ಯಗಳನ್ನು ಮಾಡೋದಿದೆಯಲ್ಲ, ಅದಕ್ಕೆ ಬೆಳಗ್ಗಿನ ಜಾವ ಬೇಗ ಎದ್ದು ಶುರುವಾದರೆ
ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ ಈ ಕಾರ್ಯಕ್ರಮಗಳನ್ನು ಯಾರು ಮಾಡ್ತಾರೆ ಅವರುಗಳಿಗೆ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ಕಾರ್ಯಗಳೆಲ್ಲ ಯಶಸ್ಸು ಆಗ್ತದೆ. ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡ್ರು, ಗೊತ್ತೋ ಗೊತ್ತಿಲ್ವೋ ಅದೆಲ್ಲ ನನಗೆ ಬೇಡ. ಅದು ಅಲ್ಲದೆ ಅವರಿಗೆ ಮಕರ ರಾಶಿ 7.5 ಇದೆ ಅಂತ ನಾನು ಆವಾಗಲೇ ಕೂಡ ಹೇಳಿದ್ದೆ. ಆ 7.5 ವಿಚಾರದಲ್ಲಿ ಅಪವಾದಗಳು, ಜೈಲುವಾಸ ಇತ್ಯಾದಿಗಳೆಲ್ಲ ಆಗಬೇಕು. ಎಲ್ಲಿವರೆಗೂ ಮ್ಯಾಕ್ಸಿಮಮ್ ಕಷ್ಟಕ್ಕೆ ನೂಕ್ಲಿಕ್ಕೆ ಸಾಧ್ಯನೋ ಅಷ್ಟಕ್ಕೆ ನೂಕಿಬಿಡ್ತಾನೆ ಶನಿ. ಹಾಗಾಗಿ ಹನುಮಂತ ದೇವರ ಪ್ರಾರ್ಥನೆಯೂ ಮಾಡಬೇಕು. ಜೊತೆಯಲ್ಲಿ ತಿರುಪತಿಯ ಶ್ರವಣ ನಕ್ಷತ್ರ, ಮಕರ ರಾಶಿ, ತಿರುಪತಿಯ ಶ್ರೀನಿವಾಸನನ್ನು ಹರಕೆ ಹೊತ್ಕೊಂಡ್ರು. ಚಂಡಿಕಾ ಹೋಮ ಮಾಡಿದ್ರಿಂದಲೂ ತನ್ನ ಸೊಸೆ ನ್ಯಾರು ಅಲ್ಲ ಚಂಡಿಕೆ, ಅವಳು ಎಲ್ಲ ಕಾರ್ಯಕರ್ತ ದುಷ್ಟ ನಿಗ್ರಹ, ಶಿಷ್ಟರ ರಕ್ಷಣೆ ಇಷ್ಟೂ ಮಾಡುವ ಸಾಧ್ಯತೆ ಉಂಟು. ಓಕೆ, ಧನ್ಯವಾದ ಗುರುಜಿ. ವೀಕ್ಷಕರೇ ನೋಡಿದ್ರಲ್ಲ, 1 ತಿಂಗಳಿಂದ ಜೈಲಲ್ಲಿರುವಂಥ ಗಂಡನನ್ನು ಬಿಡಿಸ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಇನ್ನಿಲ್ಲದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಗುರುಗಳು ಹೇಳೋ ಪ್ರಕಾರ ಈ ಯಾಗವನ್ನು ಮಾಡೋದ್ರಿಂದ ಅವರಿಗೆ ಸಂಪೂರ್ಣವಾದಂಥ ಶುಭ. ಅದು ಶುಕ್ರವಾರ ಆಷಾಢದಂದೇ ಮಾಡಿರೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ.